नमस्तेस्तु भूशय्याभिरतः प्रभो मद्गृहं धनधान्यादि ನಮಸ್ಕಾರ. ನಾನು ಡಾಕ್ಟರ್ ಕೆ ಪರಾಶರ ರಾಜು ಅಂತ ಫ್ರಮ್ ವಿದ್ಯಾವಣವಾಸಿ. ಇವತ್ತು ನಮ್ಮ ಕ್ಲೈಂಟ್ ಇದ್ದಾರೆ ನರೇಶ್ ಅಂತ. ಅವರಿಗೆ ಈ ಫ್ಲ್ಯಾಟಲ್ಲಿ ಎಲ್ಲೆಲ್ಲಿ ಯಾವ ದಿಕ್ಕಲ್ಲಿ ಏನು ಬರಬೇಕಂತ ತಿಳಿಸ್ಕೊಟ್ಟಿದ್ದೀನಿ, ವಿತ್ ಗೈಡ್ನೆಸ್ ಕೊಟ್ಟಿದ್ದೀನಿ. ಈಗ ಅವರಿಗೆ ಇದರಲ್ಲಿ ಪೂಜಾ ರೂಮ್ ಎಲ್ಲಿ ಬರಬೇಕಂತ ಒಂದು ಡೌಟ್ ಬಂದಿದೆ. ಆ ಪೂಜಾ ರೂಮ್ಗೆ ಕನ್ಫರ್ಮೇಷನ್ ಕೊಡೋಕ್ಕೆ ನಾನು ಡಿವೈಸಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇಲ್ಲಿ ನಾನು ಮೈನ್ ಎಂಟ್ರೆನ್ಸು 3ನೇ ನಂಬರಲ್ಲಿ ಕೊಟ್ಟಿದ್ದೀನಿ. ಈ ಪೊಸಿಷನ್ ಬರುತ್ತೆ. E3ಯಲ್ಲಿ ನಾನು ಅವ್ರಿಗೆ ಎಂಟ್ರೆನ್ಸ್ ಕೊಟ್ಟಿದ್ದೀನಿ, ಬಾಲ್ ಕೊಟ್ಟಿದ್ದೀನಿ. E3ಯಿಂದ ಇವರಿಗೆ ಪೂಜಾ ರೂಮು ಯಾವ ಕಡೆ ಬರಬೇಕಂತ ಈ ಡಿವೈಸು ತೋರಿಸ್ಕೊಡುತ್ತೆ. ಈ ಡಿವೈಸು ತೋರಿಸಿ E3ಯಲ್ಲಿ ಪೂಜಾ ರೂಮು ಇವ್ರಿಗೆ ಎಲ್ಲಿ ಬರಬೇಕು, ಯಾವ ಪೊಸಿಷನ್ ಬರಬೇಕು. ಸರ್, ಇದು ಇಲ್ಲೇ ಓಪನ್ ಆಯಿತು. ಈ ಪೂಜಾ ರೂಮ್ಗೆ ಪೊಸಿಷನು ಇಲ್ಲೇ ಓಪನ್ ಆಯಿತು. ಅಂದರೆ ಈ ಕಡೆನೇ ಪೂಜಾ ರೂಮ್ ಮಾಡೋದು. ಡೋರ್ ಬದಲಿ, ಮೇನ್ ಡೋರ್ ಬದಲಿ. ನನ್ನ ಹೆಸರು ರಾಜೇಶ್. ನಾನು ವಿದ್ಯಾವರುಣ್ ವಾಸು ಅವ್ರನ್ನ ಕರೆಸಿದ್ದೆ, ಪರಾಶರ್ ಸಾರನ್ನ. ಅವರು ನಮ್ಮದು ಬಂದು ಇಲ್ಲಿ KR ಪುರಂನಾಗ ಫ್ಲ್ಯಾಟ್. ಅವ್ರು ಬಂದು ಎಲ್ಲೆಲ್ಲಿದ್ದು ಅವರು ಎಫರ್ಟ್ ತಗೊಂಡು 1 hour ಎಫರ್ಟ್ ತಗೊಂಡು ಇಲ್ಲಿ ಬಂದು ಫಸ್ಟ್ ಏನು ಮಾಡಿದ್ರು ಅಂದರೆ, ಫಸ್ಟ್ ನಮ್ಮ ಫ್ಲೋರ್ ಪ್ಲ್ಯಾನ್ ನೋಡಿದ್ರು. ಫ್ಲೋರ್ ಪ್ಲ್ಯಾನ್ ನೋಡಿ, ಓಕೆ ಈ ಫ್ಲೋರ್ ಪ್ಲ್ಯಾನ್ನಾಗಿ ಏನೇನು ಮಾಡಬೇಕು ಅವೆಲ್ಲ ಹೇಳಿದ್ರು. ಸ್ಟಾರ್ಟ್ ಮಾಡಿ ಆಮ್ಯಾಗ ಮಾರ್ಕಿಂಗ್ ಮಾಡಿದ್ರು. ಇನ್ ಡೀಟೇಲ್ ಮಾರ್ಕಿಂಗ್ ಮಾಡಿದ್ರು. ಎಷ್ಟೆಷ್ಟು ನಿಮ್ಮ ಫ್ಲೋರ್ ಪ್ಲ್ಯಾನ್ನಾಗಿ ಏನೇನು ಐತೆ ಅಂತ ಇನ್ ಡೀಟೇಲ್ ಮಾರ್ಕಿಂಗ್ ಮಾಡಿ ಆಮ್ಯಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ರು, ಇನ್ ಡೀಟೇಲ್ ಮಾರ್ಕಿಂಗ್ ಮಾಡಿದಾಗ ಅವರು ಇಲ್ಲಿ ಇದಿರ್ಬೇಕು. ಎಕ್ಸಾಂಪಲ್ ಏನಂತಾರೆ, ಬೆಡ್ರೂಮ್ ಆಮ್ಯಾಕ ಎಂಟ್ರಿ ಡೋರ್ ಕೂಡ 3 ಇದು ಮಾಡಿದರು. ಎಲ್ಲೆಲ್ಲಿ ಎಂಟ್ರಿ ಡೋರ್ ಇದ್ದರೆ ನಿಮಗೆ ಉದ್ಧಾರ ಆಗುತ್ತೆ. ಎಕ್ಸಾಂಪಲ್ ಎಂಟ್ರಿ ಡೋರು ಇಲ್ಲಿ ಇದ್ದರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ನೋಡಿ. ಅದಾದ್ಮೇಲೆ ವಾಶ್ರೂಮ್ನ ಕೂಡ ಇದು ಚೇಂಜ್ ಮಾಡಿರಿ. ಇಲ್ಲಿ ಇರಬಾರ್ದು, ಇದಕ್ಕಂದರೆ ಇಲ್ಲಿ ಇದ್ದರೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಾವ, ಮತ್ತು ವೆಲ್ತ್ ಇದೆಲ್ಲ ಇದು ಮಾಡಿ ಚೇಂಜ್ ಮಾಡಿಸಿದೆ. ಚೇಂಜ್ ಅಲ್ಲ, ಅದೇ ಅಷ್ಟು ರೆಕ್ಟಿಫಿಕೇಶನ್ ಮಾಡಿಸಿದೆ. ಆಮ್ಯಾಗ ಪೂಜಾ ರೂಮ್ಗೋಸ್ಕರ ಏನು ಮಾಡಿದ್ರು ಅಂದರೆ, ಒಂದು ಪೂಜಾ ರೂಮ್ ಸಜೆಸ್ಟ್ ಮಾಡಿ ಅದನ್ನು ಪ್ರೂವ್ ಮಾಡೋಕೆ ಅವರು ಒಂದು ಇದು ಮಾಡಿದರು. ಏನಂತಾರೆ, ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಶೋ ಮಾಡಿದ್ರು. ಮತ್ತು ನಮಗೆ ನೋಡಿಸಿದ್ರು, ಇದು ಹಿಂಗಿರ್ತದೆ ನಿಮಗೆ ಇಲ್ಲಿ ಪೂಜಾ ರೂಮ್ ಇರುತ್ತೆ ಅಂತ ಇದು. ಆಮ್ಯಾಗ ಬಂದು ಎಲ್ಲ ಆದ್ಮ್ಯಾಗ ಫ್ಲೋರ್ ಪ್ಲ್ಯಾನು ಎಲ್ಲ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದರು. ಇದೆಲ್ಲ ಮಾಡಿದರು ಸರ್ ಅವರು. ನಾನು ರಿಕಮೆಂಡ್ ಮಾಡ್ತೀನಿ, ಯಾರಿಗೇನ ಹೊಸ ಮನೆ ತಗೊಬೋದು, ಇಲ್ಲಾಂದರೆ ನಿಮ್ಗೆ ಏನನ್ನ ವಾಸ್ತು ರಿಲೇಟೆಡ್ ಏನೇನಿದ್ರೆ ಸರ್ನ ಕನ್ಸಲ್ಟ್ ಆಗಬೇಕು ಅಂತ. ಇದೇ ನನ್ನ ಸಜೆಷನ್.